ನಿನ್ನೆನೂ ಕೂಡ ಹೇಳಿದ್ದೇನೆ, ಈ ಎಕ್ಸಿಟ್ ಪೋಲ್ಸ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ. ಇಲ್ಲಿ ಕನಿಷ್ಠ ಪಕ್ಷ ಅತ್ಯಂತ ಕಡಿಮೆ ಅಂದ್ರೆ ನಾವು 14 ಸೀಟನ್ನು ಗೆಲ್ತೀವಿ. ಯಾಕಂದ್ರೆ ಗ್ರೌಂಡ್ ರಿಯಾಲಿಟಿ ನಮ್ಗೆ ಗೊತ್ತಿದೆ. ಅಲ್ಲಿ ನೆಲದಲ್ಲಿ ವಾಸ್ತವ ಪರಿಸ್ಥಿತಿಯಲ್ಲಿ ಏನಿದೆ ಅದೆಲ್ಲನೂ ಕೂಡ ನಾವು ಅರ್ಥಕೊಂಡಿದ್ದೀವಿ. ನಮ್ಮ ಗ್ಯಾರಂಟೀಸು, ವಿಶೇಷವಾಗಿ ಹೆಣ್ಮಕ್ಳು ಎಲ್ಲಿವರೆಗೆ ನಾವು ವಿಶ್ವಾಸವನ್ನು ಹೊಂದಿದ್ದೀವಿ ಅಂದರೆ ಇವನ್ನ ಉಡುಪಿ ಮಂಗಳೂರಲ್ಲಿ ಕೂಡ ನಾವು ಜಯನ ಸಾಧಿಸಬಹುದು. ಬೆಂಗಳೂರಲ್ಲಿ 3 ಸೀಟ್ನಲ್ಲಿ ಕನಿಷ್ಠ ಪಕ್ಷ ನಾವು 2 ಒಂದಂತೂ ನಮ್ಮ ರೂರಲ್ಲೂ ಗೆಲ್ತೀವಿ. ಅದನ್ನ ಬಿಟ್ಟು ಅಲ್ಲಿ 2 ಸೀಟ್ನಲ್ಲಿ 1 ಸೀಟನ್ನು ನಾವು ನಿಶ್ಚಿತವಾಗಿ ಗೆಲ್ತೀವಿ ಅನ್ನೋದು ವಿಶ್ವಾಸ ನಮಗಿದೆ. ಹೀಗಾಗಿ ಈ 3, 5, 7, 8 ಇದು ಯಾವುದೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಈಗ ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಸಚಿವರು, ಅವರು ತಮ್ಮದೇ ಆದಂತಹ ಒಂದು ಇನ್ಫಾರ್ಮೇಶನ್ ಅವರು ಕೂಡ ಇದೆ, ಅವರು ಕೂಡ ತಿಳ್ಕೊಂಡಿದ್ದಾರೆ ಎಲ್ಲ ಕಡೆ. ಹೀಗಾಗಿ ನಾವು ಕನಿಷ್ಠ ಪಕ್ಷ 14 ಸೀಟ್ಗಳನ್ನು ಗೆಲ್ತೀವಿ, 14ರಿಂದ 20ರವರೆಗೆ. ಹೀಗಾಗಿ ಇಲ್ಲಿನೇ ಈ ಎಕ್ಸಿಟ್ ಪೋಲು ಇದೆಲ್ಲವೂ ಸತ್ಯ ಅಲ್ಲ ಅಂತ ಹೇಳಿ ನಾವು ಭಾವಿಸ್ತೇವೆ. ನಾವು ಭಾವಿಸೋದಲ್ಲ, ನಾವು ತಿಳ್ಕೊಂಡಿದ್ದೇವೆ ಅದನ್ನು. ಅದೇ ರೀತಿ ನಮ್ಮ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅವರೊಂದು ನಿನ್ನೆ ಸಭೆಯನ್ನು ಮಾಡಿ ಎಲ್ಲ ಅಲೈನ್ಸ್ ಏನಿದ್ದಾರೆ ಇಂಡಿಯಾ ಅಲೈನ್ಸ್ ಜೊತೆ ಮಾತಾಡಿ ಒಂದು ಅಂದಾಜನ್ನು ಅವರು ಕೂಡ ಮಾಡಿದ್ದಾರೆ, ಎಷ್ಟು ಸೀಟ್ಗಳು ನಾವು ಗೆಲ್ತೀವಿ ಅಂತ ಹೇಳಿ. 295 ಸೀಟು ಅಂತೇಳಿ ಅವರೆಲ್ಲ ಲೆಕ್ಕಾಚಾರ ಹಾಕಿದ್ದಾರೆ. ಮತ್ತು ನಾನು ಕೂಡ ಒಂದು ಸಹ ಅರ್ಥ ಮಾಡ್ಕೊಂಡಾಗ ಉತ್ತರ ಪ್ರದೇಶದಲ್ಲಿ ಕನಿಷ್ಠ ಪಕ್ಷ 20 ಸೀಟ್ಗಳು ಗೆಲ್ಕೊತಾರೆ ಬಿಜೆಪಿಯವರು, ಮಹಾರಾಷ್ಟ್ರದಲ್ಲಿ 15-20 ಸೀಟ್ ಗೆಲ್ಕೊತಾರೆ, ಕರ್ನಾಟಕದಲ್ಲಿ ಒಂದು ಕಡಿಮೆ ಮಾಡಿದ್ರೆ 13 ಸೀಟ್ ಅನ್ನು ವಾಸಲ್ 1 14 ಅಂದ್ರೆ ಒಂದು 13 ಸೀಟ್ ಅಂತ ಗೆಲ್ತಾರೆ. ಮಿನಿಮಮ್ 13-15 ಸೀಟ್ ಗೆಲ್ಕೊತಾರೆ. ರಾಜಸ್ಥಾನದಲ್ಲಿ 10 ಸೀಟ್ ಗೆಲ್ಕೊತಾರೆ. ಆಮೇಲೆ ಇವತ್ತು ಹರಿಯಾಣದಲ್ಲಿ ಗೆಲ್ಕೊತಾರೆ. ಇದೆಲ್ಲ ನೋಡಿದ್ರೆ ಲೆಕ್ಕಾಚಾರ ಹಾಕಿದ್ರೆ 70-80 ಸೀಟ್ ಇಲ್ಲಿ ಆಗ್ತದೆ. ಸೊ 300 ಸೀಟ್ 303ರಲ್ಲಿ ಅವ್ರು ತೆಗೆದುಬಿಟ್ರೆ 230, 245 ಬರ್ತಾರೆ. ಹೀಗಾಗಿ ವಾಸ್ತವ ಪರಿಸ್ಥಿತಿ ಗ್ರೌಂಡ್ ರಿಯಾಲಿಟಿ ಇದ್ದಾಗ ಮತ್ತು ಮೋದಿ ಅದೇ ಈ ಸಲ ಇರಲಿಲ್ಲ.